ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮೂಡ ಕೇಸ್ನಲ್ಲಿ ಎಫ್ಐಆರ್ ಬೆನ್ನಲ್ಲೇ ಸಿಎಂ ಫುಲ್ ಅಲರ್ಟ್. ಕಾನೂನು ಹೋರಾಟಕ್ಕೆ ಮುಂದಾದ ಸಿದ್ದರಾಮಯ್ಯ. ಇಂದು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ನಿಮ್ಮ ಆಶೀರ್ವಾದ ಇರೋವರೆಗೂ ನನ್ನ ಏನು ಮಾಡೋದಕ್ಕಾಗಲ್ಲ. ನಾನು ಹೆದರಲ್ಲ, ಜಗ್ಗಲ್ಲ, ಯಾವ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ. ಸಿಎಂ ವಿರುದ್ಧ ದೂರು ನೀಡಿದವರ ವಿರುದ್ಧವೇ ತನಿಖೆಗೆ ಆಗ್ರಹ. ವಕೀಲ ಅಮೃತೇಶ್ರಿಂದ ಸಿಐಡಿ, ಡಿಜಿ, ಕಮಿಷನರ್, ಇಡಿಗೆ ಪತ್ರ. ಟಿಜೆ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ರ ಹಣಕಾಸಿನ ಹಿನ್ನೆಲೆ ತನಿಖೆಗೆ ಮನವಿ. ಎಚ್ಡಿಕೆ ಅವಧಿಯಲ್ಲಿ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸಿರುವ ಆರೋಪ. ಕಾಂಗ್ರೆಸ್ ಸಚಿವರ ಆರೋಪಕ್ಕೆ ಎಚ್ಡಿಕೆ ಖಡಕ್ ಸ್ಪಷ್ಟನೆ. ಕೊಚ್ಚೆಯಲ್ಲಿ ಉರುಳಾಡೋಕೆ, ಸುಲಿಗೆ ಮಾಡೋಕೆ ಬಿಟ್ಟಿರಲಿಲ್ಲ ಎಂದು ಎಚ್ಡಿಕೆ ವಾಗ್ದಾಳಿ. ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಎಡಿಜಿಪಿ ಬಳಸಿದ ಪದಕ್ಕೆ ತೀವ್ರ ಆಕ್ಷೇಪ. ಕೂಡಲೇ ಚಂದ್ರಶೇಖರ್ರನ್ನು ಅಮಾನತು ಮಾಡಲು ಆಗ್ರಹ. ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ. ಸರ್ಕಾರಕ್ಕೆ ಮಾಜಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ. ಚನ್ನಪಟ್ಟಣದ ಉಪಕದನದ ಟಿಕೆಟ್ಗಾಗಿ ಸಿಪಿವೈ ಬಿಗಿಪಟ್ಟು. ಮೈತ್ರಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆ. ಕಾದು ನೋಡುವ ತಂತ್ರದ ಮೊರೆ ಹೋದ ಸಿಪಿ ಯೋಗೇಶ್ವರ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದಾಸನಿಗೆ ಇಂದು ಮಹತ್ವದ ದಿನ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ. ಪವಿತ್ರ ಗೌಡ ಜಾಮೀನು ಭವಿಷ್ಯವು ಇವತ್ತೇ ನಿರ್ಧಾರ. ಮೈಸೂರಲ್ಲಿ ಪರವಾನಗಿ ಇಲ್ಲದೆ ರೇವ್ ಪಾರ್ಟಿ ಪ್ರಕರಣ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಹಲವರ ವಿರುದ್ಧ ಎಫ್ಐಆರ್. 54 ಜನರನ್ನ ಬಂಧಿಸಿ ಮೆಡಿಕಲ್ ಟೆಸ್ಟ್ ಸ್ಯಾಂಪಲ್ ರವಾನೆ. ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಅವಾಂತರ. ಶಿವಾಜಿ ಸರ್ಕಲ್ ಬಳಿಯ ತುಳಜಾ ಭವಾನಿ ದೇವಸ್ಥಾನ ಜಲಾವೃತ. ಅಬ್ಬರದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ. ರಾಜಮಾತಾ ಪ್ರಮೋದಾದೇವಿ ಒಡೆಯರ್ಗೆ ಅಧಿಕೃತ ಆಹ್ವಾನ. ಅರಮನೆಗೆ ತೆರಳಿ ಆಮಂತ್ರಣ ನೀಡಿದ ಜಿಲ್ಲಾಡಳಿತ ಸಚಿವ ಮಹದೇವಪ್ಪ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ವೈದ್ಯೆಯ ಅತ್ಯಾಚಾರ, ಕೊಲೆ ಖಂಡನೆ. ವೈದ್ಯೆಯ ಸಾವಿಗೆ ಸೂಕ್ತ ನ್ಯಾಯಕ್ಕಾಗಿ ಆಗ್ರಹಿಸಿ ಮುಂದುವರಿದ ಪ್ರತಿಭಟನೆ. ಕೋಲ್ಕತ್ತಾದಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಆಸ್ಪತ್ರೆಗಳಲ್ಲಿ ಸೂಕ್ತ ಭದ್ರತೆಗೆ ಮನವಿ. ಜಮ್ಮು ಕಾಶ್ಮೀರದಲ್ಲಿ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅಸ್ವಸ್ಥ. ದೂರವಾಣಿ ಕರೆ ಮಾಡಿ ಖರ್ಗೆ ಆರೋಗ್ಯ ವಿಚಾರಿಸಿದ ಪ್ರಧಾನಿ ಮೋದಿ. ಸದ್ಯ ಆರೋಗ್ಯವಾಗಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಹಿಮಾಚಲ ಪ್ರದೇಶ, ಕರ್ನಾಟಕದಲ್ಲಿ ಗ್ಯಾರಂಟಿಗಳು ವಿಫಲ. ಹರಿಯಾಣದಲ್ಲಿ ಪ್ರಚಾರದ ವೇಳೆ ಅಮಿತ್ ಶಾ ವಾಗ್ದಾಳಿ. ರಾಹುಲ್ ಗಾಂಧಿ ಗ್ಯಾರಂಟಿ ವಿಫಲವಾಗಿದೆ ಎಂದು ಕಿಡಿ. ಗುಜರಾತ್ನ ಜುನಾಗಢದಲ್ಲಿ ಧಾರಾಕಾರ ಮಳೆ. ಕೇವಲ 2 ಗಂಟೆಯಲ್ಲಿ 135 ಮಿಲಿಮೀಟರ್ ದಾಖಲೆ ವರ್ಷಧಾರೆ. ಜನವಸತಿ ಪ್ರದೇಶಗಳು ಜಲಾವೃತ. ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ. ನೇಪಾಳದ ಮಳೆಯಿಂದ ಬಿಹಾರಕ್ಕೂ ತಟ್ಟಿದ ಎಫೆಕ್ಟ್. ಧಾರಾಕಾರ ಮಳೆಗೆ ಬಿಹಾರದಲ್ಲಿ ತುಂಬಿ ಹರಿಯುತ್ತಿರುವ ನದಿಗಳು. ಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸ. ಭೀಕರ ಜಲಪ್ರಳಯಕ್ಕೆ ನಲುಗಿದ ನೆರೆಯ ನೇಪಾಳ ರಾಜ್ಯ. ಪ್ರವಾಹ, ಭೂಕುಸಿತಕ್ಕೆ ಬಲಿಯಾದ ಸಂಖ್ಯೆ 170ಕ್ಕೆ ಏರಿಕೆ. ನಾಪತ್ತೆಯಾದವರಿಗಾಗಿ ಮುಂದುವರಿದ ಶೋಧ ಕಾರ್ಯ.
ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ. ಲೆಬನಾನ್ ಬಳಿಕ ಯೆಮೆನ್ನ ಹೌತಿ ಉಗ್ರರ ಗುರಿಯಾಗಿಸಿ ಇಸ್ರೇಲ್ ದಾಳಿ. ಯೆಮೆನ್ನ ಪವರ್ ಸೆಂಟರ್, ಬಂದರುಗಳ ಮೇಲೆ ಬಾಂಬ್ ಅಟ್ಯಾಕ್. ಇಸ್ರೇಲ್ ಪ್ರಧಾನಿಗೆ ಕರೆ ಮಾಡಿದ ಅಮೆರಿಕ ಅಧ್ಯಕ್ಷ ಬೈಡೆನ್. ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರುಲ್ಲಾ ಹತ್ಯೆ ಬಳಿಕ ಮೊದಲ ಮಾತುಕತೆ. ಸರ್ವನಾಶ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಅಧ್ಯಕ್ಷ ಸಲಹೆ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ದೇವರ ಚಿತ್ರ. ರಿಲೀಸ್ ಆದ ಮೊದಲ 2ನೇ ದಿನಕ್ಕೆ 243 ಕೋಟಿ ಗಳಿಕೆ. ದೇವರ ಕಲೆಕ್ಷನ್ ಬಗ್ಗೆ ಮಾಹಿತಿ ಹಂಚಿಕೊಂಡ ಚಿತ್ರತಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.